ಕಲಬುರಗಿಯ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಎನ್ ರವಿಕುಮಾರ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಹೈಕಮಾಂಡ್ ಹಲ್ಲಿಲ್ಲದ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಹೈಕೋರ್ಟ್ ಹಾಗೂ ರಾಜ್ಯ ಪ್ರತಿನಿಧಿ ನ್ಯಾಯಾಲಯ ಎರಡೂ ನ್ಯಾಯಾಲಯಗಳು ತನಿಖೆ ನಡೆಸಲು ಅನುಮತಿ ನೀಡಿದೆ. FIR ಕೂಡ ಆಗಿದೆ. ಇದೇ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದಾಗ ನನ್ನ ಮೇಲೆ ಏನು FIR ಆಗಿದೆಯಾ ಅಥವಾ ಆರೋಪ ಇದೆಯಾ ಎಂದಿದ್ರು. ನಾನು ರಾಜೀನಾಮೆ ಕೊಡುತ್ತೇನೆ ಎಂದಿದ್ರು. ಈಗ ವಿಧಾನಸೌಧ ಒಳಗೆ ಮತ್ತು ಹೊರಗೂ ಹಲವು ಬಾರಿ ಹೇಳಿದ್ದಾರೆ ಎಂದು ಕಿಡಿಕಾರಿದ್ರು. ಈಗ FIR ಆಗಿದೆ, ಎಲ್ಲವೂ ಕೂಡ ಆಗಿದೆ, ಆದರೆ ರಾಜೀನಾಮೆ ಯಾಕೆ ನೀಡುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಹಲ್ಲು ಇಲ್ಲದ ಹೈಕಮಾಂಡ್ ಎಂದು ಹೇಳಿದ್ರು. ಎರಡನೇದು 187 ಕೋಟಿ ಅಲ್ಲ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರೋದು 89 ಕೋಟಿ ಹಗರಣ. ಅದು ಎರಡನೇ ತಪ್ಪನ್ನು ಒಪ್ಕೊಂಡ್ರಿ. 187 ಕೋಟಿ ಹಗರಣ ಅಲ್ಲ, ಅದು 89 ಕೋಟಿ ಹಗರಣ ಅಂತ ಸದನದಲ್ಲಿ ಒಪ್ಕೊಂಡ್ರು. ಫ್ಲೋರ್ ಆಫ್ ದಿ ಹೌಸ್ 100 ಜನ ಶಾಸಕರ ಮಧ್ಯದಲ್ಲಿ, ಮೀಡಿಯಾ ಅಧಿಕಾರಿಗಳ ಮಧ್ಯದಲ್ಲಿ 89 ಕೋಟಿ ಆಗಿರೋದು ಹಗರಣ, 187 ಕೋಟಿ ಅಲ್ಲ ಅನ್ನೋದನ್ನ ಎರಡನೇ ತಪ್ಪು ಒಪ್ಕೊಂಡ್ರಿ. ಮೂರನೇದು, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇರುವಂತ ಸಿದ್ದರಾಮಯ್ಯ ಅವರು 14 ಸೈಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ತನ್ನ ಪತ್ನಿ ಪತ್ರ ಬರೆದ್ರಂತೆ. ಎಷ್ಟು ಪೇಷನ್ಸ್ ಇರಬೇಕು ಅಷ್ಟೆಲ್ಲ ಟೈಪ್ ಮಾಡ್ಸಕ್ಕೆ, ಬರೆಯೋಕೆ ಬಹಳ ಪೇಷನ್ಸ್ ಇದೆ ಅವರಿಗೆ. ಮತ್ತು ಅವ್ರ ಮಗನ ಹತ್ರ ಹೋಗಿ ಕೊಟ್ಟು ಬರಕ್ಕೆ, ಯಾರು ಇನ್ಯಾರೋ ಹೋಗ್ಬಿಟ್ಟು ಕೊಡದೇ ಇದ್ರೆ ಅವ್ರ ಮಗನ ಹತ್ರ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, MLC ಹೋಗಿ ಕೊಟ್ಟು ಬಂದಿದ್ದಾರೆ. ರಘುನಂದನ್ ಎನ್ನುವಂತ ಕಮಿಷನರ್ ಇಮ್ಮಿಡಿಯೇಟ್ ಸರ್ಕಾರದಲ್ಲಿ ದಿ ಫಾಸ್ಟೆಸ್ಟ್ ವರ್ಕ್, ಈ ಸರ್ಕಾರದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡಬಹುದಾದಂತ ಬಹಳ ಫಾಸ್ಟ್ ಕೆಲಸ ಆಗಿದ್ದು ಯಾವ್ದಪ್ಪ ಅಂತ ಹೇಳಿದ್ರೆ 14 ಸೈಟ್ಗಳನ್ನ ಇಮ್ಮಿಡಿಯೇಟ್ ಅಕ್ಸೆಪ್ಟ್ ಮಾಡಿಕೊಂಡು ವಾಪಸ್ ತೆಗೆದುಕೊಂಡು ಕ್ರಯಪತ್ರಗಳನ್ನ ರದ್ದು ಮಾಡಿದ್ರು. ಈ ಸರ್ಕಾರದಲ್ಲಿ ಅತಿ ಫಾಸ್ಟ್ ಆಗಿ ವೇಗವಾಗಿ ಆಗಿರೋ ಕೆಲಸ ಅಂದ್ರೆ ಇದು. ಇನ್ಯಾರ ಕೆಲಸಗಳು ಕೂಡ ವೇಗವಾಗಿ ಆಗಲ್ಲ. ಆದ್ರಿಂದ ನಮ್ಮ ಮುಖ್ಯಮಂತ್ರಿಗಳಿಗೂ ಕರ್ನಾಟಕ ರಾಜ್ಯದ ಹೈಕೋರ್ಟ್ಗೆ ಮಾಡಿರ್ತಕ್ಕಂಥ ಘೋರ ಅಪಮಾನ ಇದು. 14 ಸೈಟ್ಗಳನ್ನ ವಾಪಸ್ ಮತ್ತೆ ಕೊಟ್ಟಿರೋದು. ಹಾಗಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ, ಆ ರಘುನಂದನ್ ಎನ್ನುವಂತ ಯಾರು ಕಮಿಷನರ್ ಯಾರಿದ್ದಾರೆ ಅವ್ರನ್ನ ಇಮ್ಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ. ಗವರ್ಮೆಂಟ್ ಶುಡ್ ಆಕ್ಟ್. ರಘುನಂದನ್ ಮಸ್ಟ್ ಬಿ ದಿ ಸಸ್ಪೆಂಡ್ ಅಲ್ಲಿ ಇಡ್ಬೇಕು ಅವ್ರನ್ನ. ಕೋರ್ಟ್ ನಲ್ಲಿ ಚರ್ಚೆ ಆಗಿದೆ, ಡಿಬೇಟ್ ಆಗಿದೆ, ಜಡ್ಜ್ಮೆಂಟ್ ಇದೆ. 14 ಸೈಟ್ಗಳು ತೆಗೆದುಕೊಂಡಿದ್ದು ತಪ್ಪು ಅಂತ ಇವ್ರು ಹೆಂಗ್ ಅಕ್ಸೆಪ್ಟ್ ಮಾಡಿದ್ರು? ರಘುನಂದನ್ ಏನ್ ಜಡ್ಜ? ಕೋರ್ಟ್ ಜಡ್ಜ್ಮೆಂಟ್ ಇದೆ. ರಘುನಂದನ್ ಜಡ್ಜ ಹೆಂಗ್ ತೀರ್ಮಾನ ತೆಗೆದುಕೊಂಡ್ರು ಕೋರ್ಟ್ ನಲ್ಲಿ ಇರುವಂತ ವಿಷಯನ? ಇವೆಲ್ಲ ವಿಷಯಗಳನ್ನ ತೆಗೆದುಕೊಂಡು ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯಿಸುತ್ತೆ. ಸಂಪೂರ್ಣವಾಗಿ ಕುಂಠಿತ ಇದೆ. ಸರ್ಕಾರ ದಿವಾಳಿಯ ಕಡೆಗೆ ಹೋಗ್ತಾ ಇದೆ. 2 ಲಕ್ಷ ಕೋಟಿ ಸಾಲ ಮಾಡಿದೆ. ನಾಟ್ 1000, 2000, 3000, 5000 crores. 2 ಲಕ್ಷ ಕೋಟಿ. ಸಬ್ಜುಡಿಸ್ ಆಗಲ್ವಾ? ಅಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಯಾರು ಒಪ್ಕೊಂಡೆ ನಾನು. ಈಗ ವಿಷಯ ಕೋರ್ಟ್ ನಲ್ಲಿದೆ, ಜಡ್ಜ್ಮೆಂಟ್ ಆಲ್ರೆಡಿ ಬಂದಿದೆ. ಯಾರು ನಮ್ಮ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಅವ್ರಿಗೆ ಕೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳವ್ರಿಗೆ ಕೇಳ್ತಾ ಇದ್ದೀನಿ. ಸಬ್ಜುಡಿಸ್ ಆಗುತ್ತಾ? ಆಗಲ್ಲ. ಹಾಗಾಗಿ ರಾಜೀನಾಮೆಯನ್ನ ಕೊಡಬೇಕು ಮತ್ತು ತತ್ಕ್ಷಣವೇ ರಘುನಂದನ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಪಡಿಸ್ತೇನೆ. ನಾನು ಹೇಳಿದೆ,
ರಾಜ್ಯದ ಜನ ಅಭಿವೃದ್ಧಿ ಇಲ್ದೇನೆ ಪರಿತಪಿಸ್ತಾ ಇದ್ದಾರೆ. ಅಷ್ಟೇ ಯಾಕೆ ಬಹಳಷ್ಟು ಜನ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಏನು ಅಭಿವೃದ್ಧಿ ಇಲ್ಲ ಅಂತೇಳಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸಿನ ಶಾಸಕರು ಕೂಡ. ಅದರೊಳಗಡೆ ನಮ್ಮ ಆಳಂದ ಶಾಸಕರು ಆಲ್ರೆಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಂಗ ಅನೇಕರು. ಜನರ ಅಭಿವೃದ್ಧಿ ಇಲ್ಲ, ರಾಜ್ಯದ ಅಭಿವೃದ್ಧಿ ಇಲ್ಲ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯೂ ಇಲ್ಲ. ಆದ್ರಿಂದ ರಾಜ್ಯದ ಕಡೆ ಅಭಿವೃದ್ಧಿಯನ್ನ ಕಾಣದೇನೆ ದಿವಾಳಿಯ ಕಡೆಗೆ ಹೊರಟಿದೆ. 2 ಲಕ್ಷ ಕೋಟಿ ಸಾಲ ಮಾಡಿದೆ. ಆಮೇಲೆ ಭಾರಿ ದೊಡ್ಡ ಸಾಧನೆ ಮಾಡಿಬಿಟ್ಟಿದೀವೇನೋ ಅನ್ನೋ ರೀತಿನಲ್ಲಿ ಕಲ್ಯಾಣ ಕರ್ನಾಟಕದ ಒಳಗಡೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕದ ಜನತೆಯ ಬಗ್ಗೆ ಎಲ್ಲಿಲ್ಲದ ಕಾಳಜಿ ಇದೆ ಅಂತ ಹೇಳಿ ಮೊಸಳೆ ಕಣ್ಣೀರನ್ನ ಸುರಿಸಿದ್ದಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಆದ್ರಿಂದ ಬೇರೆ ಬೇರೆ ಶಾಸಕರಿಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಬರೀ ಕಾಂಗ್ರೆಸ್ಸಿನ ಶಾಸಕರಿಗೆ, ಅದ್ರೊಳಗೂ ಎಲ್ಲ ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ. ನಮ್ಮ ಬಿಜೆಪಿ ಶಾಸಕರು, JDS ಶಾಸಕರಿಗಂತೂ ಬಿಡಿ ಅನುದಾನನೇ ಕೊಡ್ತಾ ಇಲ್ಲ. ಇವರು ಬಹಳ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಸಾಮಾಜಿಕ ಸಮಾನತೆ ಬಗ್ಗೆ ಮಾತಾಡ್ತಾರೆ, ಸಮಾಜವಾದದ ಬಗ್ಗೆ ಮಾತಾಡ್ತಾರೆ. ಎಲ್ಲ ಶಾಸಕರನ್ನ ಸಮಾನವಾಗಿ ಕಾಣ್ತಕ್ಕಂಥ ಒಂದು ದೊಡ್ಡ ಮನಸ್ಸಿಲ್ಲದೆ ಇರ್ತಕ್ಕಂಥ ಈ ಸಿದ್ದರಾಮಯ್ಯ ಅವರು ಅತ್ಯಂತ ಕ್ಷುಲ್ಲಕ ಮನಸ್ಸಿನ, ಅತ್ಯಂತ ಸಣ್ಣ ಮನಸ್ಸಿನ, ರಾಜ್ಯದ ಜನತೆಯನ್ನ, ರಾಜ್ಯದ ಎಲ್ಲ ಸಮುದಾಯದವನ್ನ ಸಮಾನವಾಗಿ ಕಾಣದೇ ಇರ್ತಕ್ಕಂಥ ಸಣ್ಣ ಮನಸ್ಸಿನ ಸಿದ್ದರಾಮಯ್ಯ ಅವರು ಕೂಡಲೇ ನ್ಯಾಯಾಲಯಗಳಿಗೆ ಗೌರವ ಕೊಟ್ಟು ತಮ್ಮ ಆತ್ಮಸಾಕ್ಷಿಯ ಸಾಕ್ಷಾತ್ಕಾರ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.